ಇವತ್ತು ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ. ಹಬ್ಬದ ವಸ್ತುಗಳ ಖರೀದಿಗೆ ಬೆಂಗಳೂರಿಗರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ತುಂಬಿ ತುಳುಕ್ತಾ ಇದೆ ಜನ. ಹೂವು, ಹಣ್ಣು, ತೆಂಗಿನಕಾಯಿ, ಬೇವು, ಬೆಲ್ಲ ಖರೀದಿಗೆ ಜನ ಬಂದಿರೋದು. ಕೆಆರ್ ಮಾರ್ಕೆಟ್, ಯಶವಂತಪುರ ಮಾರ್ಕೆಟ್ ಫುಲ್ ರಶ್ ಆಗಿದೆ. ಹಬ್ಬದ ಕಾರಣ ಬೆಲೆ ಏರಿಕೆ ಕಂಡು ಜನರು ಬೇಸರವನ್ನು ಹೊರಹಾಕಿದ್ದಾರೆ. ಇವತ್ತು ನಾಡಿನಾದ್ಯಂತ ಹಿಂದೂಗಳ ಪಾಲಿಗೆ ಹೊಸ ವರ್ಷ, ಯುಗಾದಿ ಹಬ್ಬದ ಸಂಭ್ರಮ. ಹೊಸ ವರ್ಷವನ್ನು ಸ್ವಾಗತಿಸುವುದಕ್ಕೆ ಅದ್ಧೂರಿಯಾಗಿ ಜನ ಇದೀಗ ಖರೀದಿ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಹೂವು, ಹಣ್ಣು, ತರಕಾರಿ, ಪೂಜಾ ಸಾಮಗ್ರಿಗಳು ಎಲ್ಲದರ ಖರೀದಿಗೆ ಜನ ಇದೀಗ ಮುಗಿಬಿದ್ದಿರೋದು. ಒಂದು ಕಡೆ ಹೂವು, ಹಣ್ಣು ಇವೆಲ್ಲದರ ದರ ಏರಿಕೆ ಇದ್ದರೂ ಕೂಡ ಹಬ್ಬದ ಪ್ರಯುಕ್ತ ಇದೀಗ ಜನ ಖರೀದಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರ, ಬಸವನಗುಡಿ, ಕೆಆರ್ ಮಾರ್ಕೆಟ್, ಯಶವಂತಪುರ ಮಾರ್ಕೆಟ್ ಆಗಿರ್ಬೋದು, ಪ್ರಮುಖ ಮಾರುಕಟ್ಟೆಗಳಲ್ಲಿ ಜನ ಇದೀಗ ಖರೀದಿಗೆ ಮುಂದಾಗಿರೋದು. ಮತ್ತೊಂದು ಕಡೆ ಹೂವು, ಹಣ್ಣಿನ ದರವನ್ನು ನೋಡ್ತಾ ಹೋಗೋದಾದರೆ ಮಲ್ಲಿಗೆ ಕೆಜಿಗೆ 1000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿ, ಸೇವಂತಿಗೆ 200ರಿಂದ 250 ರೂಪಾಯಿ ಅಂತ ಹೇಳ್ತಿದ್ದಾರೆ. ಬಟನ್ ರೋಸ್ 250 ರೂಪಾಯಿ ಕೆಜಿ, ಚೆಂಡು ಹೂವು 50 ರೂಪಾಯಿ, ಒಂದು ಕಟ್ಟು ಬೇವಿನ ಸೊಪ್ಪು 20 ರೂಪಾಯಿ ಇದೆ, ಒಂದು ಕಟ್ಟು ಮಾವಿನ ಸೊಪ್ಪು 25 ರೂಪಾಯಿ ಇದೆ. ಮತ್ತೊಂದು ಕಡೆ ಹಣ್ಣುಗಳ ದರವೂ ಕೂಡ ಏರಿಕೆಯಾಗಿದೆ. ಸೇಬು ಹಣ್ಣು 250, ಸೀತಾಫಲ 150 ರೂಪಾಯಿ ಇದೆ, ಯಾಲಕ್ಕಿ ಬಾಳೆ 120 ರೂಪಾಯಿ ಕೆಜಿ, ದ್ರಾಕ್ಷಿ 120, ದಾಳಿಂಬೆ 220 ರೂಪಾಯಿ ಕೆಜಿ ಇದೆ. ಮತ್ತೊಂದು ಕಡೆ ದೊಡ್ಡ ಬಾಳೆಹಣ್ಣು 80 ರೂಪಾಯಿಗೆ ಕೆಜಿಗೆ ಮಾರಾಟ ಆಗ್ತಾ ಇದೆ. ಯುಗಾದಿ ಹಬ್ಬದ ಹಿನ್ನೆಲೆ ನಿನ್ನೆ ರಾತ್ರಿಯಿಂದಲೂ ಕೂಡ, ನಿನ್ನೆ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಳೆ ಆಯಿತು. ಮಳೆ ಹಿನ್ನೆಲೆ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿತ್ತು. ಇವತ್ತು ಬೆಳಗ್ಗೆ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಜನರ ಖರೀದಿಯ ಭರಾಟೆ ಜೋರಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹಿಂದೂಗಳ ಹೊಸ ವರ್ಷ ಹೇಗಿದೆ? ಯುಗಾದಿ ಸಂಭ್ರಮ ಖರೀದಿ ಹೇಗಿದೆ? ಬೆಂಗಳೂರಿನ ಯಾವ್ಯಾವ ಮಾರ್ಕೆಟ್ಗಳು ಫುಲ್ ರಶ್ ಆಗಿದೆ? ಪ್ರವೀಣ್, ಇವತ್ತು ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ. ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಜನ ಹಬ್ಬಕ್ಕೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಮುಗಿಬೀಳುವಂತ ಕೆಲಸ ಆಗಿದೆ. ಜೊತೆಗೆ ಇವತ್ತು ಕೂಡ ಬೆಳಗ್ಗೆ 4 ಗಂಟೆಯಿಂದ 4 ಗಂಟೆಯಿಂದಲೇ ಬೆಂಗಳೂರಿನ ಬಹುತೇಕ ಎಲ್ಲಾ ಮಾರುಕಟ್ಟೆಗಳಲ್ಲೂ ಕೂಡ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಬಂದು ಹೋಗುವಂತ ಕೆಲಸ ಆಗಿದೆ. ಪ್ರಮುಖವಾಗಿ ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆ, ಕೆಆರ್ ಮಾರುಕಟ್ಟೆಯಲ್ಲಿ ಬೆಳಗ್ಗೆ 3-4 ಗಂಟೆಗೆ ಜನ ಬಂದು ಹೋಗುವಂತ ಕೆಲಸ ಆಗುತ್ತೆ. ಹಬ್ಬಕ್ಕೆ ಬೇಕಿರುವಂತಹ ಹಣ್ಣು ಹಂಪಲುಗಳಾಗ್ಬೋದು, ಹೂಗಳಾಗ್ಬೋದು, ಬೇವಿನ ಸೊಪ್ಪು ಆಗ್ಬೋದು, ಮಾವಿನ ಎಲೆ ಆಗ್ಬೋದು, ಸೇರಿದಂತೆ ನಾನಾ ರೀತಿಯಾದಂತಹ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿರುವಂತ ಕೆಲಸ ಆಗಿದೆ. ಈಗಲೂ ಕೂಡ ಜನಸ್ತೋಮ ಹಾಗೆ ಉಳಿದುಕೊಂಡಿರುವಂತದ್ದು. ಜೊತೆಗೆ ಬಂದಂತ ಜನರಿಗೆ ಪ್ರತಿ ಬಾರಿಯೂ ಕೂಡ ಹಬ್ಬ ಅಂತ ಬಂದಾಗ, ಹಬ್ಬ ಹರಿದಿನ ಅಂತ ಬಂದಾಗ ಬೆಲೆ ಏರಿಕೆ ಭೂತ ಎನ್ನುವಂಥದ್ದು ಜನರನ್ನ ಕಾಡುತ್ತೆ. ಹಬ್ಬದ ವಾತಾವರಣದಲ್ಲಿ ಇರುವಂತ ಜನರನ್ನ ಕಾಡುತ್ತೆ. ಅದೇ ರೀತಿಯಾದಂತಹ ವಾತಾವರಣ ಈ ಬಾರಿಯೂ ಕೂಡ ಮುಂದುವರೆದ ಭಾಗವಾಗಿದೆ. ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಜೋರಾಗಿದೆ. ಹಣ್ಣುಗಳಾಗ್ಬೋದು, ಹೂಗಳಾಗ್ಬೋದು, ಮಾವಿನ ಎಲೆಗಳಾಗ್ಬೋದು, ಸೇರಿದಂತೆ ನಾನಾ ರೀತಿಯಾದಂತಹ ಅಗತ್ಯ ವಸ್ತುಗಳೆಲ್ಲವೂ ಕೂಡ ಬೆಲೆ ಏರಿಕೆ ಆಗಿರುವಂತ ಕಾರಣಕ್ಕಾಗಿ ಜನ ಕೊಂಚ ಬೇಸರದಿಂದ ಅಗತ್ಯಕ್ಕೆ ತಕ್ಕಂತೆ ಹೂಗಳನ್ನ, ಸೇರಿದಂತೆ ಅಗತ್ಯಕ್ಕೆ ತಕ್ಕಂತೆ ಹಣ್ಣು ಹಂಪಲುಗಳನ್ನ ಖರೀದಿ ಮಾಡುವಂತ ಕೆಲಸ ಸದ್ಯಕ್ಕಂತೂ ಆಗ್ತಾ ಇದೆ. ಈ ಒಂದು ವಾತಾವರಣ ಮಾರುಕಟ್ಟೆಗಳಲ್ಲಿ ಇನ್ನೂ 8-9 ಗಂಟೆ ಮೇಲೆವರೆಗೂ ಕೂಡ, ಸದ್ಯಕ್ಕೆ ಈಗ 8-8:30 ಆಗ್ತಾ ಬರ್ತಾ ಇದೆ. 9-10 ಗಂಟೆವರೆಗೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಮುಂದುವರೆದಿರುತ್ತೆ. ಸದ್ಯಕ್ಕೆ ಬೆಲೆಗಳನ್ನ ನೋಡೋದಾದ್ರೆ ಸಾಕಷ್ಟು ರೀತಿಯಲ್ಲಿ ಬೆಲೆಗಳನ್ನ ಏರಿಕೆ ಮಾಡಿರುವಂತ ಕಾರಣದಿಂದಾಗಿ ಜನ ಕೊಂಚ ಅಗತ್ಯಕ್ಕೆ ತಕ್ಕಷ್ಟೇ ಬೆಲೆಗೆ ಅಂದ್ರೆ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಹೋಗುವಂತ ಕೆಲಸ ಆಗ್ತಾ ಇದ್ದು. ಆಪಲ್ ನೋಡೋದಾದ್ರೆ ಪ್ರತಿ ಕೆಜಿಗೆ 250ರಿಂದ 300 ರೂಪಾಯಿ ಆಗಿದೆ. ಬಾಳೆಹಣ್ಣು 150ರಿಂದ 200 ರೂಪಾಯಿ ಆಗಿರುವಂತದ್ದು. ದ್ರಾಕ್ಷಿ ಅಷ್ಟೇ 150ರಿಂದ 200 ರೂಪಾಯಿ ಬೆಲೆ ಏರಿಕೆ ಎನ್ನುವಂತ ನಿಟ್ಟಿನಲ್ಲಾಗಿದೆ. ಅಂದ್ರೆ ಹಬ್ಬ ಇಂದಿನ ದಿನ 80, 90, 60, 70 ರೂಪಾಯಿ ಸಿಗ್ತದೆ ಅಂತೆಲ್ಲವೂ ಕೂಡ 1 ಡಬಲ್ ಆಗಿರುವಂತ ಕಾರಣದಿಂದಾಗಿ ಜನ ಕೊಂಚ ಬೇಸರದಿಂದಲೇ ಅಗತ್ಯಕ್ಕೆ ತಕ್ಕಂತ ವಸ್ತುಗಳನ್ನಷ್ಟೇ ಖರೀದಿ ಮಾಡ್ಕೊಂಡು ಹೋಗ್ತಿರುವಂತದ್ದು ಮಾರುಕಟ್ಟೆಗಳಲ್ಲಿ ಕಂಡು ಬರ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.